ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ನಾನು ನಿಮ್ಮ ಜೊತೆ ನಮ್ಮ UAE ಟ್ರಿಪ್ನ ಸೀರೀಸ್ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋ ಬಂದು ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ, ಯಾವ ಥರ ಬುಕ್ಕಿಂಗ್ಸ್ ಎಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನು ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಆ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಬಂದು ನಾವು ಫಸ್ಟ್ ಡೇ ಅಬುಧಾಬಿಯಲ್ಲಿ ಏನೇನು ಮಾಡಿದ್ವಿ, ಯಾವ ಥರ ಇತ್ತು ನಮ್ಮ ಪ್ಲ್ಯಾನ್, ಏನೇನು ನೋಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಡೇ 1 ಇನ್ ಅಬುಧಾಬಿ ವ್ಲಾಗಿಂಗ್. ಸೊ ಅಬುಧಾಬಿ ಫಸ್ಟ್ ಡೇ ಫಸ್ಟ್ ಹಾಫ್ ಬಂದು ಸಿಟಿ ಟೂರ್ ಇತ್ತು. ಸಿಟಿ ಟೂರಲ್ಲಿ ನಮ್ಮದು ಫಸ್ಟ್ ಪ್ಲೇಸ್ ಬಂದು ಶೇಖ್ ಝಾಯದ್ ಗ್ರ್ಯಾಂಡ್ ಮಾಸ್ಕ್. ಸೊ ಈ ಪ್ಲೇಸ್ಗೆ ನೀವು ಹೊರಗಡೆಯಿಂದನೂ ಕೂಡ ನೋಡ್ಕೊಂಡು ಬರ್ಬೋದು, ಅಥವಾ ಎಂಟ್ರಿ ಟಿಕೆಟ್ಸ್ ತೊಗೊಂಡ್ರೆ ನೀವು ಒಳಗಡೆ ಹೋಗಿ ಕಂಪ್ಲೀಟಾಗಿ ಆ ಮಾಸ್ಕ್ನ ಸುತ್ತಾಡ್ಕೊಂಡು ಬರ್ಬೋದು. ಸೊ ಯಾವ ಥರ ಇದೆ ಅನ್ನೋದು ಒಂದು ನಿಮಗೆ ಐಡಿಯಾ ಬರುತ್ತೆ. ನೀವೇನಾದರೂ ಒಳಗಡೆ ಹೋಗಿ ನೋಡಬೇಕು ಅಂತ ಇದ್ದರೆ ಎಂಟ್ರಿ ಟಿಕೆಟ್ಸ್ನ ಯಾವ ಥರ ತೊಗೋಬೇಕು ಅಂತ ಅಂದರೆ ಶೇಖ್ ಝಾಯದ್ ಗ್ರ್ಯಾಂಡ್ ಮಾಸ್ಕ್ನ ವೆಬ್ಸೈಟಿಗೆ ಹೋಗಿ ನೀವು ಟಿಕೆಟ್ಸ್ಗಳನ್ನ ತೊಗೋಬೋದು. ಈ ಟಿಕೆಟ್ಸ್ ಬಂದು ಫ್ರೀ ಆಗಿರುತ್ತೆ, ಅವ್ರ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನಾವು ಹೋಗಿದ್ದು ಫ್ರೈಡೇ ಆಗಿದ್ದರಿಂದ ಹಾಗೆ ಮಾಸ್ಕ್ ಕ್ಲೋಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ದೇವರ್ ಪುಷಿಂಗ್ ಬೇಗ ಬೇಗ ಹೋಗಿ ಬೇಗ ಬೇಗ ನೋಡಿ ಅಂತ. ಆ್ಯಂಡ್ ಆಲ್ಸೋ ನೀವು ಏನಾದರೂ ಮಾಸ್ಕ್ ವಿಸಿಟ್ ಮಾಡ್ತಾ ಇದ್ದರೆ ನಿಮ್ಮ ಡ್ರೆಸ್ ಏನಿದೆ ಅದು ಅವರ ರೂಲ್ಸ್ ಪ್ರಕಾರ ನೀವು ಡ್ರೆಸ್ಸಿಂಗ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ಅವರು ಬಿಲೀವ್ ಮಾಡ್ತಾರೆ ಹೆಣ್ಮಕ್ಳು ಕಂಪ್ಲೀಟಾಗಿ ಕವರ್ ಆಗಿರಬೇಕು. ಅದು ಸೊ ನಿಮ್ಮ ಹೆಡ್ ಕವರ್ ಆಗಿರಬೇಕು, ಆರ್ಮ್ಸ್ ಮತ್ತು ಲೆಗ್ಸ್ ಕೂಡ ಕವರ್ ಆಗಿರಬೇಕು. ಹಾಗೆ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಬಟ್ಟೆ ಏನಾದರೂ ಹಾಕ್ಕೊಂಡಿದ್ರೆ ಅವರು ಅಲೌ ಮಾಡೋದಿಲ್ಲ. ಸೊ ನಾವು ಎಂಟ್ರಿ ಟಿಕೆಟ್ ತೊಗೊಂಡಿದ್ವಿ, ಹಾಗಾಗಿ ನಾವು ಒಳಗಡೆ ಹೋಗಿ ಕಂಪ್ಲೀಟ್ ಮಾಸ್ಕ್ನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಒನ್ ಟೈಮ್ ವಿಸಿಟ್ ನೀವು ಹೋಗಿ ಬರಬಹುದು. ಹಾಗೆ ಅಲ್ಲಿ ಪುಟ್ಟದಾಗಿ ಶಾಪಿಂಗ್ ಸೆಂಟರ್ಸ್ ಥರ ಕೂಡ ಇರುತ್ತೆ. ನಿಮ್ಗೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಬೋದು. ವಿ ಫೆಲ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ, ಹಾಗಾಗಿ ಅಲ್ಲೇನು ನಾವು ಪರ್ಚೇಸ್ ಮಾಡಲಿಲ್ಲ. ಸೊ ಅದಾದಮೇಲೆ ನಾವು ಹೋಗಿದ್ದು ಅಬುಧಾಬಿ ಕಾರ್ನಿಷ್. ಅಲ್ಲಿ ಬಂದು ಒಂದು ಬೀಚ್ ಇದೆ, ಲೈಕ್ ಪಬ್ಲಿಕ್ ಬೀಚ್. ಸೊ ಆ ಬೀಚ್ ಬಂದು ತುಂಬ ಕಾಮ್ ಆಗಿದೆ, ಸೈಲೆಂಟ್ ಆಗಿದೆ, ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ ನಾವು ಹೋದಾಗ. ಪ್ರೊಬ್ಯಾಬ್ಲಿ ನಾವಷ್ಟೇ ಅನ್ನೋ ಥರ ಫೀಲ್ ಇತ್ತು ನಾವು ವಿಸಿಟ್ ಮಾಡಿದಾಗ. ಬಿಕಾಸ್ ನಾನಿವಾಗ ಆಲ್ರೆಡಿ ಹೇಳ್ದಂಗೆ 12-12:30 PM ಅರೌಂಡ್ ಹೋಗಿದ್ದು ನಾವು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು, ಮಾಡಿದ್ವಿ ನಾವು. ಇಟ್ಸ್ ಲೈಕ್ ಪ್ರೈವೇಟ್ ಬೀಚ್ ಥರ ಇತ್ತು. ಬಟ್ ನಾವು ನೀರಲ್ಲೆಲ್ಲ ಇಳಿಯೋಕ್ಕಾಗಿಲ್ಲ, ನೀರಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಜಸ್ಟ್ ನಾವು ನೋಡಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ ಬಂದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಎಮಿರೇಟ್ಸ್ ಹೆರಿಟೇಜ್ ವಿಲೇಜ್ ಅನ್ನೋ ಪ್ಲೇಸ್ ಅನ್ನು. ಅನ್ಫಾರ್ಚುನೇಟ್ಲಿ ಆ ಪ್ಲೇಸ್ ಕ್ಲೋಸ್ ಆಗಿತ್ತು, ಯಾಕೆಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ಎಂಟ್ರಿ ಟಿಕೆಟ್ ಫ್ರೀ ಇರುತ್ತೆ. ಹಾಗೆ ನೀವು UAE ಪಾಸ್ಟ್ 11 days ಅಲ್ಲಿ ಅವ್ರು ಯಾವ ಥರ ಇದ್ದು ಅನ್ನೋದನ್ನ ಅವರಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಅವ್ರದ್ದು ಸ್ಪೈಸಸ್ ಆಗಿರ್ಬೋದು, ಹ್ಯಾಂಡ್ ಕ್ರಾಫ್ಟ್ಸ್ ಆಗಿರ್ಬೋದು, ಹಾಗೆ ಅಲ್ಲಿ ಮುಂಚೆ ಇದ್ದಂತಹ ಜ್ಯುವೆಲರೀಸ್ ಆಗಿರ್ಬೋದು, ಅದನ್ನೆಲ್ಲ ಅವರು ಅಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ನೀವು ಹೋದಾಗ ಏನಾದರೂ ಅವಕಾಶ ಸಿಕ್ಕರೆ ವಿಸಿಟ್ ಮಾಡಿ ಬನ್ನಿ. ಸೊ ಅದು ಕ್ಲೋಸ್ ಇದ್ದಿದ್ದರಿಂದಾಗಿ ನಾವೇನು ಮಾಡಿದ್ವಿ ಅಂತ ಅಂದರೆ ಅಲ್ಲೇ ಇದ್ದಂತಹ ಅಬುಧಾಬಿ ಕಾರ್ನಿಷ್ ಬ್ರೇಕ್ ವಾಟರ್ ಏರಿಯಾನ ಸುತ್ತಾಡಿಕೊಂಡು ನಮ್ಮ ನೆಕ್ಸ್ಟ್ ಲೊಕೇಶನಿಗೆ ಹೊರಟ್ವಿ. ಹಾಲಿಡೇ ಇದ್ದಿದ್ದರಿಂದಾಗಿ ಅಲ್ಲಿನ ಲೋಕಲೈಟ್ಸ್ ಕೂಡ ತುಂಬ ಜನ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರು. ಬೀಚ್ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಬುಧಾಬಿಯ ಎಮಿರೇಟ್ಸ್ ಪ್ಯಾಲೇಸ್ಗೆ.
ಅಲ್ಲಿ ನೀವು ಹೊರಗಡೆಯಿಂದ ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ, ತುಂಬ ಚೆನ್ನಾಗಿ ಫೋಟೋಸ್ ಆ್ಯಂಡ್ ವ್ಯೂ ಈಸ್ ವೆರಿ ನೈಸ್. ನೀವು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಳಗಡೆ ಕೂಡ ಹೋಗ್ಬೋದು. ಒಳಗಡೆ ಹೋಗ್ಬಿಟ್ಟು ನೀವು ಫೋಟೋಸ್ ಎಲ್ಲ ತೊಗೊಂಡು ಬರ್ಬೋದು. ಸೊ ಇದಾಗಿತ್ತು ನಮ್ಮದು ಫಸ್ಟ್ ಹಾಫ್ ಆಫ್ ದ ಡೇ ಕಂಪ್ಲೀಟ್ ಅಬುಧಾಬಿ ಸಿಟಿ ಟೂರ್. ಇನ್ನೂ ಒಂದಿಷ್ಟು ಪ್ಲೇಸಸ್ ಇದೆ, ನಿಮ್ಮ ಟೈಮ್ ಮತ್ತು ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ ನೀವು ಅವುಗಳನ್ನ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನಾವು ಹೋಗಿದ್ದು ಒನ್ ಆಫ್ ದ ಥೀಮ್ ಪಾರ್ಕ್. ಸೊ ಬೇಸಿಕಲಿ ಅಬುಧಾಬಿಯಲ್ಲಿ ಓವರ್ ಆಲ್ ಆಗಿ 4 ಥೀಮ್ ಪಾರ್ಕ್ಸ್ ಇದೆ. ಫಸ್ಟ್ ಒನ್ ಬಂದು ಫರಾರಿ ವರ್ಲ್ಡ್ ಥೀಮ್ ಪಾರ್ಕ್, ಸೀ ವರ್ಲ್ಡ್ ಥೀಮ್ ಪಾರ್ಕ್, ವಾರ್ನರ್ಸ್ ಬ್ರದರ್ ಥೀಮ್ ಪಾರ್ಕ್ ಮತ್ತು ಯಾಸ್ ವಾಟರ್ ವರ್ಲ್ಡ್ ಥೀಮ್ ಪಾರ್ಕ್. ಸೊ ಈ 4 ಥೀಮ್ ಪಾರ್ಕ್ ಇದೆ. ಅದ್ರ ಜೊತೆಗೆ ಸ್ನೋ ವರ್ಲ್ಡ್, ಇನ್ನೂ ಹಲವಾರು ಆ್ಯಕ್ಟಿವಿಟೀಸ್ ಇದೆ ಅಬುಧಾಬಿಯಲ್ಲಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಹಾಗೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. ಒನ್ ಆಫ್ ದ ಟಿಪ್ ಏನಪ್ಪ ಅಂದರೆ, ನೀವು ಇನ್ ಕೇಸ್ ನಿಮ್ಮ ಹೋಟೆಲ್ ರೂಮ್ ಬುಕ್ಕಿಂಗ್ನ ಯಾಸ್ ಐಲ್ಯಾಂಡಲ್ಲಿ ಮಾಡ್ತಾ ಇದ್ದರೆ ನಿಮಗೆ ಥೀಮ್ ಪಾರ್ಕ್ ಟಿಕೆಟ್ಸ್ನ ಇದರ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಫ್ರೀ ಆಗೂ ಸಿಗ್ಬೋದು. ಸೊ ಬಿಫೋರ್ ಬುಕಿಂಗ್ ಚೆಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ನಾವು ಫಸ್ಟ್ ಡೇ ವಿಸಿಟ್ ಮಾಡಿರೋಂಥ ಥೀಮ್ ಪಾರ್ಕ್ ಬಂದು ವಾರ್ನರ್ಸ್ ಬ್ರದರ್ ಥೀಮ್ ಪಾರ್ಕ್. ಸೊ ನಮ್ಮ ಜೊತೆಗೆ ನಮ್ಮ ಮಗಳು ಬಂದಿದ್ದರಿಂದಾಗಿ ಶಿ ವಾಸ್ ವೆರಿ ಎಕ್ಸೈಟೆಡ್. ಆ ಪ್ಲೇಸಸ್ಸಿಗೆ ಹೋಗಲೇಬೇಕು ಅಂತ ಹೇಳಿ ನಾವು ಅಂದ್ಕೊಂಡು ಆ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಇಟ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಅ ಕೈಂಡ್ ಆಫ್ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಸೊ ನೀವು ನಿಮ್ಮ ಜೊತೆಗೆ ಮಕ್ಕಳೇನಾದರೂ ಬರ್ತಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಾವು ಹೋಗಿದ್ದು ಸ್ಪೆಷಲಿ ಡಿಸೆಂಬರ್ ಮಂತಲ್ಲಿ. ಸೊ ಹಾಗಾಗಿ ಅವರೊಂದು ಕೆಲವೊಂದಿಷ್ಟು ಥೀಮ್ ವೈಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಗುತ್ತೆ. ಅದರದ್ದೆಲ್ಲ ಡೀಟೇಲ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವು ಏನೇನು ಮಾಡಿದ್ವಿ, ನೀವು ವಾರ್ನರ್ಸ್ ಬ್ರದರಲ್ಲಿ ಏನೇನು ಇರುತ್ತೆ, ಯಾವ ಥರ ಎಕ್ಸ್ಪೀರಿಯನ್ಸ್ ನೀವು ಮಾಡ್ಬೋದು ಅನ್ನೋದೊಂದು ಚಿಕ್ಕ ಝಲಕ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ದುಬೈ ಸೀರೀಸ್ನ ವಿಡಿಯೋಗಳನ್ನ ನೋಡಿ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ದುಬೈ ಟ್ರಿಪ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದಾಗಿತ್ತು ನಮ್ಮ ಅಬುಧಾಬಿ ಡೇ 1ನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಹಾಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ನನ್ನ ದುಬೈ ಸೀರೀಸ್ ವಿಡಿಯೋಸ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮ್ಮೆಲ್ಲರನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ನಮಸ್ಕಾರ.